ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ಮಲೆಬೆನ್ನೂರು ಗ್ರಾಮದಲ್ಲಿ ಅದ್ದೂರಿಯಾಗಿ ಹಜರತ್ ಸೈಯದ್ ಹಬೀಬುಲ್ಲಾ ಶಾಖಾದ್ರಿರವರ ಗಂಧ ಮತ್ತು ಕವಾಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಹಜರತ್ ರಹೀಮುಲ್ಲಾ ಶಾಖಾದ್ರಿ ದರ್ಗಾದಿಂದ ಗಂಧ ಹೊರಟು ಗ್ರಾಮದ ಪ್ರಮುಖ ಬೀದಿ ಹಾಗೂ ಮುಖ್ಯ ರಸ್ತೆ ಮಾರ್ಗವಾಗಿ ಮೆರವಣಿಗೆ ನಡೆಸಲಾಯಿತು. ನಂತರ ಮತ್ತೆ ದರ್ಗಾಗೆ ಗಂಧ ವಾಪಸ್ಸಾಯಿತು. ಕಾರ್ಯಕ್ರಮದಲ್ಲಿ ದರ್ಗಾ ಕಮಿಟಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಕಾರ್ಯಕ್ರಮದ ವಿಶೇಷವೆಂದರೆ ಹಿಂದೂ ಮುಸ್ಲಿಂ ಎನ್ನದೇ ಎಲ್ಲರೂ ಏಕತೆಯಿಂದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಮಾಜಕ್ಕೆ ಒಳ್ಳೆಯ ಸಂದೇಶ ಸಾರಿದರು. ಗ್ರಾಮದ ಪ್ರಮುಖ ಬೀದಿಗಳಲ್ಲಿಯೂ ಪ್ರಸಾದ ವಿತರಣೆ ಮಾಡಲಾಯಿತು. ಇದೇ ವೇಳೆ ಎಬಿ ನ್ಯೂಸ್ನೊಂದಿಗೆ ಕಮಿಟಿಯ ಮುಖ್ಯಸ್ಥರಾದ ಫಾಯಿಜ್ ಮೊಹಿದ್ದೀನ್ ಮಾತನಾಡಿ ಗಂಧದ ಬಗ್ಗೆ ಮಾಹಿತಿ ನೀಡಿದರು. ಸತತವಾಗಿ ಇದು 75ನೇ ಗಂಧಾಚರಣೆ ಮಾಡಲಾಗುತ್ತಿದ್ದು, ಈ ಕಾರ್ಯಕ್ರಮದಲ್ಲಿ ಹಿಂದೂ ಮುಸ್ಲಿಂ ಎನ್ನುವಂತಹ ಧರ್ಮ ಭೇದ ಇಲ್ಲದೆ ಎಲ್ಲರೂ ಒಗ್ಗಟ್ಟಾಗಿ ಭಾಗಿಯಾಗಿ ಆಶೀರ್ವಾದ ಪಡೆಯುತ್ತಿದ್ದಾರೆ ಅಂತ ತಿಳಿಸಿದರು. ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್, ಎಬಿ ನ್ಯೂಸ್, ದಾವಣಗೆರೆ. ನನ್ನ ಹೆಸರು ಫೈಜ್ ಅಂತೇಳಿ, ಫೈಜ್ ಮೊಹಿದ್ದೀನ್, ಮಲೆಬೆನ್ನೂರು ಸ್ಥಳೀಯರು ನಾವು. ಇಲ್ಲಿ ಈ ದಿವಸ ಹಜರತ್ ಹಬೀಬುಲ್ಲಾ ಶಾಖಾದ್ರಿರವರ ಉರ್ಸ್ ಕಾರ್ಯಕ್ರಮ ನಡೀತಾ ಇದೆ. ಈ ದಿವಸ ಗಂಧ ಇದ್ದು ಊರಲ್ಲಿ ಎಲ್ಲ ಹಿಂದೂ ಮುಸ್ಲಿಮ್ಸ್ ಎಲ್ಲರೂ ಸೇರಿ ಭಾವೈಕ್ಯತೆಯಿಂದ ಮಾಡಿರತಕ್ಕಂಥ ಹಬ್ಬ. ಈ ದಿವಸ ಈ ಹಬ್ಬ ಈ ದರ್ಗಾದಿಂದ ಇವಾಗ ಹೊರಟು ಸ್ವಾಮಿಯವರ ಮನೆಗೆ ತಲುಪಿ ಅಲ್ಲಿಂದ ಗಂಧವನ್ನು ಪಡೆದು ನೇರವಾಗಿ ಊರಿನ ಮುಖ್ಯ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಊರಲ್ಲೆಲ್ಲ ವಿಜೃಂಭಣೆಯಿಂದ ಗಂಧ ಸಾಗಿ ತದನಂತರ ಮತ್ತೆ ರಾತ್ರಿ 10 ಗಂಟೆ ಅಷ್ಟೊತ್ತಿಗೆ ಬಂದು ದರ್ಗಾ ಸೇರುತ್ತೆ. ಇದಾದ ನಂತರ ಇದು ಸೈಯದ್ ಹಬೀಬುಲ್ಲಾ ಶಾಖಾದ್ರಿರವರ 75ನೇ ಗಂಧ ಮತ್ತು ಉರುಸ್ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಸುತ್ತಮುತ್ತಲಿನ ಎಲ್ಲ ಊರಿನವರು, ಗ್ರಾಮದವರು, ಹಳ್ಳಿಯವರು, ಸಿಟಿಯವರು ಎಲ್ಲರೂ ಸೇರಿ ಪ್ರತಿಯೊಂದು ಧರ್ಮದವರು ಸೇರಿ ವಿಜೃಂಭಣೆಯಿಂದ ಆಚರಿಸುವ ಒಂದು ಹಬ್ಬ. ಇವತ್ತಿನ ದಿವಸ ಗಂಧ ಮುಗಿದು ನಾಳೆ ಗುರುವಾರ ಖವಾಲಿ ಕಾರ್ಯಕ್ರಮ ಇರುತ್ತೆ. ಈ ಖವಾಲಿ ಕಾರ್ಯಕ್ರಮದಲ್ಲಿ ಬಾಂಬೆ ಮತ್ತು ಡೆಲ್ಲಿಯಿಂದ ಹೆಸರಾಂತ ಹವಾಲ್ದಾರರು ಬಂದು ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ. ಉತ್ತಮವಾದ ರೀತಿಯಲ್ಲಿ ಬಹಳಷ್ಟು ವರ್ಷದಿಂದ ಈ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ಇಲ್ಲಿ ಬಂದಿರತಕ್ಕಂಥ ಭಕ್ತಾದಿಗಳಿಗೆ ವಾಲಂಟಿಯರ್ಸ್ ಆಗಿ ಊರಿನ ಜನಗಳು ಅವರವರ ಸ್ವಇಚ್ಛೆಯಿಂದ ಕೆಲವರು ಅನ್ನ ಸಂತರ್ಪಣೆ ಎತ್ಕೊಂತಾರೆ. ಇನ್ನು ಕೆಲವರು ಅವರ ಬೀಗರು, ನೆಂಟರು, ರಿಲೇಷನ್ ಇವರ ಮನೆಗಳಲ್ಲೇನೆ ಒಂದೆರಡು ದಿವಸ ತಂಗಿ ಹಬ್ಬವನ್ನು ಆಚರಣೆ ಮಾಡ್ಕೊಂಡು ಹೋಗ್ತಾರೆ. ವಿಶೇಷವಾಗಿ ಇಲ್ಲಿ ಊಟದ ವ್ಯವಸ್ಥೆ ಹಾಗೇನು ಮಾಡೋದಿಲ್ಲ, ಯಾರು ಊರಿನ ವ್ಯವಸ್ಥೆಯನ್ನು ಮಾಡೋದಿಲ್ಲ. ಈ ಮಲೆಬೆನ್ನೂರಿನಲ್ಲಿ ನಡೆಯುವಂಥ ಉರುಸಿಗೆ ಬಹಳ ಪ್ರಸಿದ್ಧವಾದ ಉರುಸು ಈ ಊರಿಂದು. ಹಾಗಾಗಿ ದಾವಣಗೆರೆ ಜಿಲ್ಲೆ, ಹಾವೇರಿ ಜಿಲ್ಲೆ, ಶಿವಮೊಗ್ಗ ಜಿಲ್ಲೆ, ಮತ್ತೆ ಹುಬ್ಬಳ್ಳಿ ಜಿಲ್ಲೆ, ಚಿತ್ರದುರ್ಗ ಜಿಲ್ಲೆ, ಈ ರೀತಿಯಾಗಿ ಹಲವಾರು ಜಿಲ್ಲೆಗಳಿಂದ ಇಲ್ಲಿ ಜನ ಆಗಮಿಸ್ತಾರೆ. ಅದರಲ್ಲೂ ವಿಶೇಷವಾಗಿ ಬಹಳ ಹೆಚ್ಚಿನ ಜನ ಅಂದರೆ ದಾವಣಗೆರೆ, ಹರಿಹರ, ಹೊನ್ನಾಳಿ, ರಾಣೆಬೆನ್ನೂರು, ಚನ್ನಗಿರಿ, ಸಂತೆಬೆನ್ನೂರು, ಶಿವಮೊಗ್ಗ, ನೆಲ್ಲೂರು, ಸುತ್ತಮುತ್ತಲ ಊರಿಂದ ಬಹಳಷ್ಟು ಜನ ಬರ್ತಾರೆ. ಇಲ್ಲಿ ಸುಮಾರು ಮೊದಲೆಲ್ಲ ಬಹಳ ಕಮ್ಮಿ ಬರೋರು, ಇಲ್ಲೆಲ್ಲ ಈ ವ್ಯವಸ್ಥೆ ಎಲ್ಲ ಚೆನ್ನಾಗಿ ಆಗಿರೋದ್ರಿಂದ ಒಂದು 50,000ದಿಂದ 1,00,000 ಜನದವರೆಗೂ ಬಂದು ಹೋಗಿ ಇಲ್ಲಿ ಅಷ್ಟು ಎಣಿಕೆ ಆಗುತ್ತೆ ಸರ್. ಪ್ರತಿ ವರ್ಷನೂ ಇಲ್ಲಿ ಒಂದು ನಡ್ಕೊಂಡು ಬಂದಿದೆ ಒಂದು ಕಾರ್ಯಕ್ರಮ. ಎಲ್ಲ ಹಿಂದೂ ಮುಸ್ಲಿಂ ಸೇರಿ ಮಾಡೋ ಹಬ್ಬ ಅಂತ ನಾವು ಆಗಲೇ ನಿಮಗೆ ತಿಳಿಸಿದ್ವಿ. ಅದೇ ಪ್ರಕಾರ ಎಲ್ಲ ಸಮಾಜದ ಮುಖಂಡರುಗಳು ಏನು ಹಿರಿಯರು ಬರ್ತಾರೆ, ಇದು ರಾಜಕಾರಣಿಗಳಾಗಿರ್ಬೋದು, ಮುಖಂಡರುಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಊರು ಒಟ್ಟಿಂದ ಮಾಡೋ ಹಬ್ಬ ಆಗಿರೋದ್ರಿಂದ ಎಲ್ಲರನ್ನೂ ಕರೆದು ಇಲ್ಲಿ ಸನ್ಮಾನ ಮಾಡ್ತೀವಿ.